ತದನಂತರ ಇಸ್ವಿ 1960 ಡಿಜಿಟಲ್ ರೆವಲ್ಯೂಷನ್ ಶುರು ಆಯಿತು. ಅದು ಕೋಲ್ಡ್ ವಾರ್ ಸಂದರ್ಭದಲ್ಲಿ US ಹಾಗೂ ಸೋವಿಯತ್ ಯೂನಿಯನ್ಗಳ ಮಧ್ಯ ಜಿಯೋಪೊಲಿಟಿಕಲ್ ಟೆನ್ಷನ್ ಶುರು ಆಗಿತ್ತು. ಟೆಕ್ನಾಲಜಿಲಿ ನಾವು ಮುಂದು ತಾವು ಮುಂದು ಅಂತ ಸ್ಪೇಸ್ ರೇಸ್ ಶುರು ಆಯಿತು. ಚಂದ್ರನ ಮೇಲೆ ನಾವೇ ಮೊದಲು ಕಾಲಿಡ್ತೀವಿ ಅನ್ನೋದು, ಹಾರುವ ಕಾರ್ಗಳನ್ನು ತಯಾರಿಸ್ತೀವಿ ಅನ್ನೋದು, ಊಟದ ಗುಳಿಗೆನ ತಯಾರಿಸ್ತೀವಿ ಅನ್ನೋದು, ಹೀಗೆ ಪ್ರಪಂಚದಲ್ಲಿ ದೊಡ್ಡ ಮಟ್ಟದ ತಾಂತ್ರಿಕ ಬದಲಾವಣೆಗಳು ಆಗೋದಕ್ಕೆ ಶುರು ಆಯಿತು. ಆಗ ಎಲೆಕ್ಟ್ರಾನಿಕ್ ಕ್ವಾರ್ಟ್ಸ್ ವಾಚ್ ಕಂಡುಹಿಡಿದ್ರು. ಕ್ವಾರ್ಟ್ಸ್ ಅಂದರೆ ಸ್ಫಟಿಕನ ಬ್ಯಾಟರಿ ಮುಖಾಂತರ ಚಾರ್ಜ್ ಮಾಡಿದಾಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಿತ್ತು. ಕ್ವಾರ್ಟ್ಸ್ ವಾಚ್ಗಳು ಶುರು ಆಗಿ ಕಾಲಾಂತರ ವಿವಿಧ ವಾಚ್ಗಳ ಡಿಸೈನ್ಗಳು ಬಂದವು. ಇಸ್ವಿ 1972 ಹ್ಯಾಮಿಲ್ಟನ್ ಪಲ್ಸರ್ ಮುಖಾಂತರ ಮೊಟ್ಟ ಮೊದಲ ಡಿಜಿಟಲ್ ವಾಚ್ ಮಾರುಕಟ್ಟೆಗೆ ಬಂತು. ಅದರ ಟ್ಯಾಗ್ ಲೈನ್ ಹೀಗಿತ್ತು: ಸ್ಪೇಸ್ನಷ್ಟೇ ನಿಶಬ್ದವಾದಂಥ ವಾಚ್. ಇಸ್ವಿ 1973 ಸೈಕೋಕಾಲ್ 0614 6 ಡಿಜಿಟ್ ಉಳ್ಳ ಪ್ರಪಂಚದ ಮೊಟ್ಟ ಮೊದಲ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಕ್ವಾರ್ಟ್ಸ್ ವಾಚ್. ಕಾಲಾಂತರ ಕ್ಯಾಲ್ಕುಲೇಟರ್ ಇರುವಂಥ ವಾಚ್, ಡೇಟ್ ತೋರಿಸುವಂಥ ವಾಚ್, ಸ್ಟಾಪ್ ಟೈಮ್ ಇರುವಂಥ ವಾಚ್, ಬೇರೆ ಬೇರೆ ದೇಶಗಳ ಸಮಯ ತೋರಿಸುವಂಥ ವಾಚ್. ಇಸ್ವಿ 2000 ಸಾಮಾನ್ಯ ಜನರಿಗೆ ಮೊಬೈಲ್ ತಲುಪಲು ಶುರು ಆಯಿತು. ಮೊಬೈಲ್ನಲ್ಲೇ ಸಮಯ ನೋಡಬಹುದಾಗಿದ್ದರಿಂದ ವಾಚ್ಗಳಿಗೆ ಸ್ವಲ್ಪ ಮಟ್ಟಕ್ಕೆ ಬ್ರೇಕ್ ಬಿತ್ತು. ಇಸ್ವಿ 2013 ವಾಚ್ಗಳು ಮತ್ತೆ ಮಾರುಕಟ್ಟೆಗೆ ಬಂದವು. ಆದರೆ ಈ ಸಲ ಹೊಸ ರೂಪದಲ್ಲಿ. ದಟ್ಸ್ ಅ ಸ್ಮಾರ್ಟ್ ವಾಚ್. ಸ್ಮಾರ್ಟ್ ವಾಚಲ್ಲೇ ಕಾಲ್ ರಿಸೀವ್ ಮಾಡೋದು, ಮೆಸೇಜ್, ಇಮೇಲ್, ಹಾಡುಗಳು, ವಿಡಿಯೋಗಳು. ತದನಂತರ ಮೊಬೈಲ್ನಲ್ಲಿ ಇರುವ ಆ್ಯಪ್ಗಳನ್ನು ವೈಫೈ ಅಥವಾ ಬ್ಲೂಟೂತ್ ಕನೆಕ್ಟಿವಿಟಿ ಮುಖಾಂತರ ವಾಚ್ನಲ್ಲೇ ಮೊಬೈಲ್ನ ಆಪರೇಟ್ ಮಾಡಬಹುದಾಗಿದೆ. ವಾಚ್ಗಳ ಅಬ್ಬರ ಮತ್ತೆ ಶುರು ಆಯಿತು. ಈ ಸ್ಮಾರ್ಟ್ ವಾಚ್ಗಳು ಸಮಯ ನೋಡೋದ್ರಿಂದ ಹಿಡಿದು GPS ಟ್ರ್ಯಾಕಿಂಗ್, ನೀವು ಎಷ್ಟು ಹೆಜ್ಜೆ ಇಟ್ರಿ, ನಿಮ್ಮ ಹಾರ್ಟ್ ರೇಟ್ ಏನು, BP ಎಷ್ಟಿದೆ, ಆಕ್ಸಿಜನ್ ಲೆವೆಲ್ ಏನು, ವೆದರ್ ಫೋರ್ಕಾಸ್ಟ್, ನೀವು ನಿಂತಿರುವ ಜಾಗದ ಎಲಿವೇಶನ್ ಎಷ್ಟಿದೆ, ಸ್ಟಾಕ್ ಮಾರ್ಕೆಟ್ ಹೇಗಿದೆ, ಹೀಗೆ ಸೂಪರ್ ಫಾಸ್ಟ್ ಇಂಟರ್ನೆಟ್ ಬಳಸಿ ಜಗತ್ತಿನ ಜೊತೆ ಕನೆಕ್ಟ್ ಆಗಬಲ್ಲ ಸ್ಮಾರ್ಟ್ ವಾಚ್ಗಳ ಯುಗದಲ್ಲಿ ನಾವಿದ್ದೇವೆ. ಸದ್ಯಕ್ಕೆ ವಿದಾಯ ಹೇಳಿ ಹೊಸ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.